ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿ ಹೇಮಂತ್ ಕುಮಾರ್ ಅಂತ. ನಾನು ಶ್ರೀ ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ಸಹಾಯಕ ಅರ್ಚಕನಾಗಿ ಕಳೆದ 20 ವರ್ಷಗಳಿಂದ ಸೇವೆ ಮಾಡ್ತಾಯಿದ್ದೀನಿ. ಇವತ್ತಿನ ವಿಶೇಷ ಏನೆಂದರೆ ವಿಶ್ವವಿಖ್ಯಾತ ಬೆಂಗಳೂರು ಕರಗ ಶಕ್ತ್ಯೋತ್ಸವ. ಅಂದರೆ ಮೈಸೂರು ದಸರಾ ಯಾವ ರೀತಿಯಲ್ಲಿ ನಾವು ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವೋ ಅದೇ ಥರ ನಮ್ಮ ಕರ್ನಾಟಕದಲ್ಲಿ ವಿಶಿಷ್ಟವಾಗಿ ಕಲ್ಯಾಣಪುರಿ ಎಂದು ಹೆಸರಾಗಿರುವಂಥ ನಮ್ಮ ಬೆಂಗಳೂರು ನಗರದಲ್ಲಿ ಹೃದಯ ಭಾಗದಲ್ಲಿರುವ ಶ್ರೀ ಧರ್ಮರಾಯ ಸ್ವಾಮಿ ದೇವಾಲಯದಲ್ಲಿ ಪ್ರತಿ ವರ್ಷ ನಡೆಯುವಂತೆ ವಿಶ್ವವಿಖ್ಯಾತ ಬೆಂಗಳೂರು ಕರಗ ಶಕ್ತ್ಯೋತ್ಸವವನ್ನು ಈ ಬಾರಿ ಮಾರ್ಚ್ 24ನೇ ತಾರೀಕರಿಂದ ಏಪ್ರಿಲ್ 1ರ ತನಕ ಭಾಳ ವಿಜೃಂಭಣೆಯಿಂದ ನಡೆಯಲಿದೆ. ಇವತ್ತು ನಾನು ನಮ್ಮ ಸಮಾಜದಲ್ಲಿ ನಮ್ಮ ದೇವಸ್ಥಾನದ ಇತಿಹಾಸದ ಬಗ್ಗೆ ಹಾಗೂ ಇಲ್ಲಿನ ಆಚರಣೆಗಳು ಮತ್ತು ಇಲ್ಲಿನ ಸಂಪ್ರದಾಯಗಳು, ಇಲ್ಲಿನ ರೂಢಿಗಳು, ಇಲ್ಲಿ ಯಾವ ರೀತಿ ಪದ್ಧತಿಗಳನ್ನು ನಾವು ಈ ಕಾಲದವರೆಗೂ ಪಾಲನೆ ಮಾಡ್ಕೊಂಡು ಬರ್ತಾಯಿದ್ದೀವಿ ಮತ್ತು ಇದರದ ವಿಶಿಷ್ಟಗಳೇನಂತ ನಾನು ನಿಮಗೆ ತಿಳಿಸ್ತೀನಿ. ವಿಶ್ವವಿಖ್ಯಾತ ನಮ್ಮ ಬೆಂಗಳೂರು ಕರಗ ಎಷ್ಟು ವರ್ಷಗಳ ಇತಿಹಾಸವಿದೆ? ಇದಕ್ಕೆ 1026 ವರ್ಷ ಇತಿಹಾಸ ಇದೆ. ಅಂದರೆ ಗಂಗರ ಕಾಲದಲ್ಲಿ ದೇವಸ್ಥಾನ ಕಟ್ಟಿರೋಂಥ ನಮ್ಮ ಇತಿಹಾಸ ತಜ್ಞರು ಇಲ್ಲಿ ದೇವಸ್ಥಾನದಲ್ಲಿ ಮಾಡಿರುವಂಥ ವಾಸ್ತುಶಿಲ್ಪಿಗಳು, ಇಲ್ಲಿ ಕೆತ್ತನೆ ಮಾಡಿರುವಂಥ ವಿಗ್ರಹಗಳು, ಆ ವಿಗ್ರಹಗಳ ಕೆಳಗಡೆ ಸಿಕ್ಕಿರುವಂಥ ಚಿನ್ನದ ನಾಣ್ಯಗಳು ಮತ್ತು ಅಲ್ಲಿ ಚಿನ್ನದ ಬರಹಗಳು, ಇದನ್ನೆಲ್ಲ ನಮ್ಮ ಇತಿಹಾಸ ತಜ್ಞರು ವಾಸ್ತುಶಿಲ್ಪಿಗಳು ಅವರು ಉಲ್ಲೇಖ ಮಾಡಿರುವ ಪ್ರಕಾರ 1026 ವರ್ಷ ಅಂದರೆ ಗಂಗರ ಕಾಲದಲ್ಲಿ ಈ ದೇವಸ್ಥಾನ ಕಟ್ಟಿರೋದು. ಗಂಗರದ್ದು ರಾಜ್ಯ ಲಾಂಛನ ಯಾವುದು? ಬೇಲುಗೋಡೆ ಮತ್ತು ಆನೆ. ಈ ಎರಡು ವಿಗ್ರಹಗಳನ್ನು ಇಲ್ಲಿ ನಮ್ಮ ದೇವಸ್ಥಾನದ ಗೋಪುರಗಳಲ್ಲಿ ಮತ್ತು ಬಾಗಿಲುಗಳಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹಾಗಾಗಿ ನಾವೇನು ತಿಳ್ಕೊಬೋದಂದರೆ ಇದು ಗಂಗರ ಕಾಲದಲ್ಲಿ ಕಟ್ಟಿರೋಂಥ ದೇವಸ್ಥಾನ. ಇದಕ್ಕೆ ಇವತ್ತಿನ ಕ್ರಿಸ್ತಪೂರ್ವ 3ನೇ ಶತಮಾನ ಅಂದರೆ ಇವತ್ತಿಗೆ 1026 ವರ್ಷ ಆಯಿತು. ಕರಗ ಹಬ್ಬವನ್ನು ಯಾಕೆ ದ್ರೌಪದಿಯ ಮನೆಗೆ ಆಚರಿಸುತ್ತಾರೆ? ದ್ರೌಪದಿ ತಾಯಿ ಆದಿಶಕ್ತಿಯ ಅವತಾರ. ಆದಿಶಕ್ತಿ ಈ ಕರಗನ ಯಾಕೆ ಆ ತಾಯಿ ಕೈಯಲ್ಲೇ ಮಾಡಿಸ್ತಾರೆ ಅಂದರೆ, ಒಂದು ಉಲ್ಲೇಖ ಮಹಾಭಾರತದ 17 ಮತ್ತು 18ನೇ ಪರ್ವದಲ್ಲಿ, ವಿಷ್ಣು ಪುರಾಣ ಮತ್ತು ಅಗ್ನಿ ಪುರಾಣ, ದೇವಿ ಭಾಗ 13ನೇ ಅಧ್ಯಾಯ. ಈ ಭಾಗದಲ್ಲಿ ಇದರಲ್ಲಿ ಏನು ಉಲ್ಲೇಖ ಮಾಡಿದ್ದಾರೆ ಅಂದರೆ, ಈ ತ್ರಿಮೂರ್ತಿಗಳಾದಂತಹ ಬ್ರಹ್ಮ ವಿಷ್ಣು ಮಹೇಶ್ವರರವರು ಮಹಾಭಾರತದ ನಂತರ ರಾಜ್ಯದಲ್ಲಿ ಹೆಚ್ಚಿನ ರೀತಿಯಲ್ಲಿ ಸಾವು ನೋವುಗಳು, ಬರಗಾಲ, ಕ್ಷಾಮಗಳು ಬಂದಿರುತ್ತೆ. ಈಗ ಲೋಕ ಕಲ್ಯಾಣ ಆಗಬೇಕು, ರಾಜ್ಯ ಸುಭಿಕ್ಷೆಯಿಂದ ಇರಬೇಕು, ಏನು ಮಾಡಬೇಕು ಅಂತ ಅವ್ರಿಗೆ ದಿಕ್ಕೇ ತೋಚಲ್ಲ. ಇಂಥ ಸಂದರ್ಭದಲ್ಲಿ ಅವರೇನು ಮಾಡ್ತಾರೆ ಅಂದರೆ, ಆ ತ್ರಿಮೂರ್ತಿಗಳೇ ಸ್ವಂತ ಯಾಗ ಮಾಡೋಕ್ಕೆ ಪ್ರಾರಂಭ ಮಾಡ್ತಾರೆ. ಯಾಗ ಮಾಡಿಬಿಟ್ಟು ಏನು ಮಾಡ್ತಾರೆ, ಕಳಶ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಈಗ ಕಳಶನ ವಿಸರ್ಜನೆ ಮಾಡಬೇಕು. ಏನು ಮಾಡೋದು? ಅವರು ಅದನ್ನು ಕಳಶ ವಿಸರ್ಜನೆ ಮಾಡೋಕ್ಕೆ ಅವರು ಶಕ್ತಿ ಇರೋದಿಲ್ಲ, ಅವ್ರ ಕೈಯಲ್ಲಿ ಸಾಧ್ಯ ಇರಲ್ಲ. ಆಗ ಅವರು ತಾಯಿಯಾದ ಆದಿಶಕ್ತಿನ ಸ್ಮರಣೆ ಮಾಡ್ಕೊತಾರೆ. ಸ್ಮರಣೆ ಮಾಡ್ಕೊಂಡ ನಂತರ ತಾಯಿ ಆದಿಶಕ್ತಿಯು ಪ್ರತ್ಯಕ್ಷ ಆಗ್ಬಿಟ್ಟು ತಾಯಿ ಏನು ಮಾಡ್ತಾಳೆ, ಆ ಕಳಶನ ಹೊತ್ತುಕೊಂಡು ಭೂಮಂಡಲದಲ್ಲಿ 3 ಬಾರಿ ಸುತ್ತುತ್ತಾರೆ. 3 ಪ್ರದಕ್ಷಿಣೆ ಹಾಕಿದ ನಂತರ ರಾಜ್ಯದಲ್ಲಿ ಏನಾಗುತ್ತೆ, ಕಳಶನ ವಿಸರ್ಜನೆ ಮಾಡಿ ರಾಜ್ಯದಲ್ಲಿ ಮಳೆ ಬೆಳೆ ಬರಗಾಲ ಎಲ್ಲ ನಿರ್ಮೂಲನೆ ಆಗುತ್ತೆ. ಆವತ್ತಿನ ದಿನದಲ್ಲಿ ಆ ಉಲ್ಲೇಖ ಮಾಡಿರುವಂತಹ ಆಚಾರಗಳನ್ನು, ಆ ಸಂಪ್ರದಾಯಗಳನ್ನು, ಆ ಕಾರ್ಯಕ್ರಮಗಳನ್ನು, ಆ ಹಬ್ಬಗಳನ್ನು ಇವತ್ತಿನ ಕಾಲದವರೆಗೂ ನಾವು ಮುಂದುವರಿಸ್ಕೊಂಡು ಮಾಡ್ಕೊಂಡು ಬರ್ತಾಯಿದ್ದೀವಿ. ಚಿತ್ರ ಪೌರ್ಣಮಿದಂದು ಕರಗ ಮೆರವಣಿಗೆ ಯಾಕೆ ರಾತ್ರಿಯ ಸಮಯದಲ್ಲಿ ನಡೆಯುತ್ತದೆ? ಈ ಮಹಾಭಾರತ ಸಂದರ್ಭದಲ್ಲಿ ತಾಯಿ ಪಾಂಡವರ ಜೊತೆ ಸ್ವರ್ಗಾರೋಹಣಕ್ಕೆ ಹೋಗ್ತಾ ಇರ್ತಾರೆ. ಸ್ವರ್ಗಾರೋಹಣಕ್ಕೆ ಹೋಗದಂಥ ಸಂದರ್ಭದಲ್ಲಿ ಪಾಂಡವರು ತುಂಬ ಮುಂದೆ ಇರ್ತಾರೆ, ತಾಯಿ ತುಂಬ ಹಿಂದೆ ಇರ್ತಾರೆ. ಯಾರು? ನಮ್ಮ ದ್ರೌಪದಿ ದೇವಿ ಅವರು ಹಿಂದೆ ಇರ್ತಾರೆ. ಈ ಸಂದರ್ಭದಲ್ಲಿ ತಿಮಿಷಾಸುರ ರಾಕ್ಷಸ ಏನು ಮಾಡ್ತಾನೆ, ದ್ರೌಪದಿ ತಾಯಿಗೆ ತೊಂದರೆ ಕೊಡೋಕ್ಕೆ ಪ್ರಾರಂಭ ಮಾಡ್ತಾನೆ. ತೊಂದರೆ ಕೊಡೋಂತಹ ಸಂದರ್ಭದಲ್ಲಿ ತಾಯಿ ಶ್ರೀಕೃಷ್ಣ ಪರಮಾತ್ಮನ ನೆನೆಸ್ಕೊತಾನೆ.
ಪರಮಾತ್ಮನನ್ನು ಕಾಪಾಡು ಅಂತ. ಶ್ರೀಕೃಷ್ಣ ಪರಮಾತ್ಮ ಪ್ರತ್ಯಕ್ಷರಾಗ್ಬಿಟ್ಟು ಏನು ಮಾಡ್ತಾರೆ, ಪರಮಾತ್ಮ ಹೇಳ್ತಾರೆ ಆದಿಶಕ್ತಿ ದ್ರೌಪದಿ ದೇವಿಗೆ, ನೀನೇ ವಿಶ್ವರೂಪಿಣಿ, ನೀನೇ ಇದಕ್ಕೆ ಪರಿಹಾರ ತೊಗೊಬೇಕು, ನೀನೇ ಈ ತಿಮಿಷಾಸುರನ ಸಂಹಾರ ಮಾಡಬೇಕು ಅಂತ ಹೇಳ್ಬಿಟ್ಟು ಅಲ್ಲಿಂದ ಕಣ್ಮರೆಯಾಗ್ತಾರೆ. ಈ ಸಂದರ್ಭದಲ್ಲಿ ದ್ರೌಪದಿ ದೇವಿಯು ಆದಿಶಕ್ತಿಯ ಅವತಾರ ತಗೊಂಡು ತಲೆಯಿಂದ ಯಜಮಾನರನ್ನು, ಹಣೆಯಿಂದ ಗಣಾಚಾರಿಗಳನ್ನು, ಕಿವಿಯಿಂದ ಗೌಡರನ್ನು, ಬಾಯಿಂದ ಗಂಟೆ ಪೂಜಾರಿಗಳನ್ನು, ತೋಳುಗಳಿಂದ ವೀರಕುಮಾರನ ಸೃಷ್ಟಿ ಮಾಡ್ತಾರೆ. ಸೃಷ್ಟಿ ಮಾಡಿಬಿಟ್ಟು ಒಂದು ಸೈನ್ಯನ ಕಟ್ಟುತ್ತಾರೆ. ಸೈನ್ಯ ಕಟ್ಟಿಬಿಟ್ಟು ಈ ತಿಮಿಷಾಸುರ ರಾಕ್ಷಸರನ್ನ ಸಂಹಾರ ಮಾಡುತ್ತಾರೆ. ಸಂಹಾರ ಮಾಡಿದ ನಂತರ ಆ ವಿಶೇಷ ಏನಂದರೆ, ಆ ರಾಕ್ಷಸನೊಂದು ಅವನು ಪ್ರತಿಯೊಂದು ಒಂದು ಡ್ರಾಪು ಏನಾದರೂ ಕೆಳಗಡೆ ಬಿದ್ದರೆ ಅಲ್ಲಿ ಒಬ್ಬ ರಾಕ್ಷಸನ ಹುಟ್ಟುತ್ತಾನೆ. ಹಾಗಾಗಿ ಈ ಸೈನ್ಯದಿಂದ ಏನು ಮಾಡ್ತಾನೆ, ಆ ರಾಕ್ಷಸರುಗಳನ್ನು ಸಂಹಾರ ಮಾಡ್ತಾರೆ. ಈ ಸಂಹಾರ ಮಾಡಿಬಿಟ್ಟು ತಾಯಿ ಏನು ಮಾಡ್ತಾರೆ, ದೇವಲೋಕಕ್ಕೆ ಮತ್ತೆ ಅಲ್ಲಿಂದ ಪಯಣ ಮಾಡ್ತಾರೆ. ಆಗ ವೀರಕುಮಾರ ಏನು ಮಾಡ್ತಾರೆ, ತಾಯಿ ನಮ್ಮನ್ನು ಬಿಟ್ಟು ಹೋಗ್ತಾ ಇದೆಯಾ, ನಮ್ಮನ್ನು ಬಿಟ್ಟು ಹೋಗಬೇಡ ಅಂಥೇಳಿ ಕತ್ತಿಗಳಿಂದ ಡಿಕ್ ಡಿ ಅಂದರೆ ದಿಕ್ಕು ತೋಚು, ಅಮ್ಮ ನಮ್ಮನ್ನು ದಿಕ್ಕು ತೋಚು, ನಮ್ಮನ್ನು ಬಿಟ್ಟು ಹೋಗಬೇಡ ಅಂಥೇಳಿ ಎದೆಯಲ್ಲಿ ಕತ್ತಿಗೆ ಹೊಡ್ಕೊತಾ ಇರ್ತಾರೆ. ಈ ಸಂದರ್ಭದಲ್ಲಿ ತಾಯಿ ಮತ್ತೆ ದರ್ಶನ ನೀಡಿ ತಾಯಿ ಏನು ಹೇಳ್ತಾರೆ, ನೋಡಿ ನೀವು ಲೋಕ ಕಲ್ಯಾಣ ಮಾಡಿ. ಏನು ಲೋಕ ಕಲ್ಯಾಣ ಅಂದರೆ, ನೀವು ಭೂಲೋಕಕ್ಕೆ ಹೋಗ್ಬಿಟ್ಟು ಸ್ತ್ರೀ ರಕ್ಷಣೆ, ಗೋರಕ್ಷಣೆ, ಭೂರಕ್ಷಣೆ ಮತ್ತು ಧರ್ಮ ಕಾಪಾಡಿ, ಅಧರ್ಮಗಳು ನಡೆಯದಂತೆ ನೋಡ್ಕೊಳ್ಳಿ ಅಂಥೇಳಿ ವೀರಕುಮಾರರಿಗೆ ತಿಳಿಸಿ ನೀವು ಹೋಗಿ ಭೂಲೋಕಕ್ಕೆ ಅಂತ ಹೇಳ್ತಾರೆ. ನೀವು ಭೂಲೋಕಕ್ಕೆ ಹೋಗಿ ಚೈತ್ರ ಪೌರ್ಣಮಿ ದಿನ 3 ದಿನದಲ್ಲಿ ನಿಮಗೆ ದರ್ಶನ ನೀಡ್ತೇನೆ. ಆ 3 ದಿನ ಕಾಲ ನೀವೇನು ಪೂಜೆ ಮಾಡ್ತೀರಾ, ಮಗುವಾಗಿ ಹುಟ್ಟಿ ಕಂಕಳದಲ್ಲಿ ಧರಿಸಿ ಪೊಂಗಲ್ಲು ಅದು ತಾಯಿಗೆ ನೈವೇದ್ಯ ಮಾಡಿ, ನಂತರ ದ್ರೌಪದಿ ತಾಯಿ ಆದಿಶಕ್ತಿ ರೂಪಿಣಿಯಾಗಿ ಬ್ರಹ್ಮ ವಿಷ್ಣು ಮಹೇಶ್ವರ ಮತ್ತು ಮಾತೃಗಣಗಳಂತ ಹೊಂದಿರುವಂಥ ಕರಗಾನ ಹೊತ್ತುಕೊಂಡು ಚೈತ್ರ ಪೌರ್ಣಮಿ ರಾತ್ರಿ ಚಂದ್ರನ ಬೆಳದಿಂಗಳು, ಆ ಬೆಳದಿಂಗಳಲ್ಲಿ ಆ ಮಲ್ಲಿಗೆ ಹೂಗಳಲ್ಲಿ ಅಲಂಕೃತಗೊಂಡು ಲೋಕದಲ್ಲಿ ಎಲ್ಲೆಲ್ಲಿ ಸಂಚಾರ ಮಾಡಬೇಕು ಅಲ್ಲೆಲ್ಲ ಸಂಚಾರ ಮಾಡಿ ಲೋಕ ಕಲ್ಯಾಣಕ್ಕೋಸ್ಕರ ರಾಜ್ಯವು ಸುಭಿಕ್ಷೆಯಿಂದಿರಲು, ಜನಗಳ ಆರೋಗ್ಯ ಕಾಪಾಡಲು ತಾಯಿ ಚೈತ್ರ ಪೌರ್ಣಮಿ ದಿನ ಆದಿಶಕ್ತಿಯಾಗಿ ಕರಗದ ರೂಪವಾಗಿ ಅಲಂಕೃತಗೊಂಡು ದರ್ಶನ ನೀಡ್ತಾಳೆ. ಮನೆ ಹೋಗಿ ಮನೆಯಲ್ಲಿ ಅವ್ರ ತಾಯಿಗೆ ನಮಸ್ಕಾರ ಮಾಡಿ, ಅವ್ರ ಗುರು ಹಿರಿಯರಿಗೆ ನಮಸ್ಕಾರ ಮಾಡಿ ಮನೆಯಲ್ಲಿ ಪೂಜೆ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಬರ್ತಾರೆ. ಕರಗ ಅಂದರೆ ಕೈಯಲ್ಲಿ ಮುಟ್ಟದೆ ರುಂಡದಲ್ಲಿ ಧರಿಸಿ, ಗ ಅಂದರೆ ಗತ್ತಿಸುವುದು ಅಂದರೆ ಸಂಚಲನೆ ಮಾಡುವುದು ಅಂತ ಅರ್ಥ.